ನನ್ನ ಹೆಸರು ರಮೇಶ್. ನಾನು ರಚನಾಳನ್ನು ಮದುವೆಯಾಗಿರುವುದು ನಾನು ನನ್ನನ್ನು ತುಂಬ ಅದೃಷ್ಟಶಾಲಿ ಎಂದು ಪರಿಗಣಿಸುತ್ತೇನೆ. ನಾನು ಮತ್ತು ರಚನಾ ನಮ್ಮ ಮನೆಯವರ ಇಚ್ಛೆಯಂತೆ ಮದುವೆಯಾಗಿದ್ದೆವು. ರಚನಾ ತುಂಬ ಸುಂದರಳಾಗಿದ್ದಳು. ಆರಂಭದಲ್ಲಿ ಅವಳು ನನ್ನೊಂದಿಗೆ ಮದುವೆಗೆ ಒಪ್ಪುವುದಿಲ್ಲ ಎಂದು ನಾನು ಭಾವಿಸಿದೆ. ಆದರೆ ನಾನು ಅವಳನ್ನು ನೋಡಲು ಹೋದಾಗ ಅವಳ ಸ್ವಭಾವ ಏನೆಂದು ನನಗೆ ಅರ್ಥವಾಯಿತು. ಅವರ ಕುಟುಂಬ ತುಂಬ ಚೆನ್ನಾಗಿತ್ತು. ರಚನಾ ಮದುವೆಯಾಗಿ ನನ್ನ ಜೀವನದಲ್ಲಿ ಬಂದಾಗಿನಿಂದ ನನ್ನ ಜೀವನ ತುಂಬ ಬದಲಾಗಿದೆ. ನಾನು ತುಂಬ ಅದೃಷ್ಟವಂತ ಎಂದು ಎಲ್ಲರೂ ಹೇಳುತ್ತಿದ್ದರು. ಇವಾಗ ನನ್ನ ಮದುವೆಯಾಗಿ ಸುಮಾರು 3 ತಿಂಗಳು ಕಳೆದಿವೆ. ದೊಡ್ಡ ನಗರದಲ್ಲಿ ಬಟ್ಟೆಗಳ ದೊಡ್ಡ ಶೋರೂಮ್ ನಿರ್ಮಿಸುವುದು ನನ್ನ ಕನಸಾಗಿತ್ತು. ಈ ಬಗ್ಗೆ ರಚನಾಳ ಬಳಿ ಹೇಳಿದ್ದೆ. ಇದು ನನಗೆ ಎಷ್ಟು ದೊಡ್ಡ ಕನಸು ಎಂದು ರಚನಾಗೆ ತಿಳಿದಿದೆ ಮತ್ತು ನಾನು ಹಗಲು ರಾತ್ರಿ ಅದರಲ್ಲಿ ತೊಡಗಿಸಿಕೊಂಡಿದ್ದೇನೆ. ಬಹಳ ಕಷ್ಟಪಟ್ಟು ನನಗೆ ಒಂದು ಜಾಗ ಸಿಕ್ಕಿತ್ತು. ಆದರೆ ಹಣ ತುಂಬ ದುಬಾರಿ ಇತ್ತು. ಅದಕ್ಕಾಗಿಯೇ ನಾನು ನನ್ನ ಹಳ್ಳಿಯ ಜಮೀನನ್ನು ಮಾರಾಟ ಮಾಡಲು ನಿರ್ಧರಿಸಿದೆ. ನನ್ನ ತಂದೆಯ ಇತರ ಸಹೋದರರಿಗೂ ಜಮೀನಿನಲ್ಲಿ ಪಾಲು ಇತ್ತು. ಈ ಕೆಲಸಕ್ಕಾಗಿ ನಾನು ಕೆಲವು ದಿನಗಳು ಹಳ್ಳಿಗೆ ಹೋಗಬೇಕಾಗಿತ್ತು. ಇದು ಎಷ್ಟು ಸಮಯ ಹಿಡಿಯಬಹುದು ಎಂದು ನನಗೆ ತಿಳಿದಿರಲಿಲ್ಲ. ಅದಕ್ಕೆ ರಚನಾ ತನ್ನ ತಂದೆ ತಾಯಿಯ ಮನೆಗೆ ಹೋಗುವುದಾಗಿ ಹೇಳಿದಳು. ನನಗೂ ಅದು ಸರಿ ಎನಿಸಿತ್ತು. ರಚನಾ ತನ್ನ ತಾಯಿಯ ಮನೆಗೆ ಹೋದಳು. ನಾನು ನನ್ನ ಹಳ್ಳಿಗೆ ಹೋದೆ. ನಾನು ರಚನಾ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದೆ. ಜಾಗದ ಪೇಪರುಗಳು ಮತ್ತು ಇತರ ಎಲ್ಲ ವಿಷಯಗಳಿಗೆ ತುಂಬ ಸಮಯ ತೆಗೆದುಕೊಳ್ಳುತ್ತಿದ್ದವು. ಈ ವಿಚಾರಕ್ಕೆ ನಾನು ನನ್ನ ಹೆಂಡತಿಯೊಂದಿಗೆ ಮಾತನಾಡುತ್ತಲೇ ಇದ್ದೆ. ಒಂದು ದಿನ ಸಂಜೆ ನಾನು ಅವಳಿಗೆ ಫೋನ್ ಮಾಡಿದಾಗ ಅವಳು ಸ್ವಲ್ಪ ಗೊಂದಲಕ್ಕೊಳಗಾದಳು ಮತ್ತು ಹೆಚ್ಚು ಮಾತನಾಡಲಿಲ್ಲ. ನಾನು ಏನಾಯಿತು, ಹುಷಾರಾಗಿದ್ದೀಯಾ ಎಂದು ಕೇಳಿದೆ. ನಾನು ನಿಮಗೆ ಒಂದು ವಿಚಾರ ಹೇಳಬೇಕು ಎಂದಳು. ಅದಕ್ಕೆ ನಾನು ಏನು ವಿಷಯ, ಏನು ಹೇಳಬೇಕಂತ ಇದ್ದೀಯಾ ಎಂದು ಕೇಳಿದೆ. ಸ್ವಲ್ಪ ಹೊತ್ತು ಸುಮ್ಮನಿದ್ದವಳು ಆಮೇಲೆ ಬೇಡ, ಈಗ ಬೇಡ, ನಾನು ನಿಮ್ಮನ್ನು ಭೇಟಿಯಾದ ನಂತರವೇ ಹೇಳುತ್ತೇನೆ ಎಂದಳು. ನಾನು ಕೂಡ ಓಕೆ ಅಂದೆ. ಆದರೆ ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಘಟನೆ ನಡೆಯುತ್ತದೆ ಎಂದು ಗೊತ್ತಿರಲಿಲ್ಲ. ಮರುದಿನ ಮಧ್ಯಾಹ್ನ ನಾನು ರಚನಾಗೆ ಫೋನ್ ಮಾಡಿದಾಗ ಅವಳು ಫೋನ್ ಎತ್ತಲಿಲ್ಲ. ನಾನು ಕೂಡ ಏನೋ ಕೆಲಸ ಮಾಡುತ್ತಿರಬಹುದು ಎಂದು ನಾನು ಅದರ ಬಗ್ಗೆ ಹೆಚ್ಚು ಗಮನ ಹರಿಸಲಿಲ್ಲ. ಇಡೀ ದಿನ ನನ್ನ ಕೆಲಸದಲ್ಲಿ ನಾನು ಮಗ್ನನಾಗಿದ್ದೆ. ಕೆಲಸವೂ ಮುಖ್ಯವಾಗಿತ್ತು, ಏಕೆಂದರೆ ಅದನ್ನು ಮುಗಿಸಿದ ನಂತರವೇ ನಾನು ಬೇಗನೆ ಅವಳ ಬಳಿ ಹೋಗಬಹುದಿತ್ತು. ಇಡೀ ದಿನದ ಕೆಲಸ ಮುಗಿಸಿ ಸಂಜೆ ಮತ್ತೆ ರಚನೆಗೆ ಫೋನ್ ಮಾಡಿದೆ. ಆದರೆ ಈ ವೇಳೆ ಅವಳ ಫೋನು ಸ್ವಿಚ್ ಆಫ್ ಆಗಿತ್ತು. ಬಹುಶಃ ಅವಳು ಯಾವುದೋ ಕೆಲಸಕ್ಕೆ ಹೋಗಿರಬಹುದು ಮತ್ತು ಮೊಬೈಲ್ ಸ್ವಿಚ್ ಆಫ್ ಆಗಿರಬಹುದು ಎಂದು ನಾನು ಭಾವಿಸಿದೆ. ನಾನು ರಾತ್ರಿ ಮತ್ತೆ ಫೋನ್ ಮಾಡಿದೆ, ಏಕೆಂದರೆ ನಾವು ದಿನವಿಡೀ ಮಾತನಾಡುತ್ತೇವೆಯೋ ಇಲ್ಲವೋ, ಆದರೆ ರಾತ್ರಿ ಹೊತ್ತು ಖಂಡಿತವಾಗಿಯೂ ಫೋನ್ ಮಾಡಿ ಮಾತನಾಡುತ್ತಿದ್ದೆವು. ಆದರೆ ರಾತ್ರಿಯೂ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು. ಈಗ ನನಗೆ ಸ್ವಲ್ಪ ಚಿಂತೆ ಆಯಿತು. ಆದರೆ ಅವಳು ಮನೆಯಲ್ಲೇ ಇದ್ದಾಳೆ. ಏನಾದರೂ ಆಗಿದ್ದರೆ ಅವಳ ಮನೆಯಿಂದ ಕರೆ ಬರುತ್ತಿತ್ತು ಎಂದುಕೊಂಡೆ. ನಾನು ಅವಳ ಮನೆಯಲ್ಲಿ ಯಾರಿಗಾದರೂ ಫೋನ್ ಮಾಡಿ ವಿಚಾರಿಸೋಣ ಅಂದುಕೊಂಡೆ. ಆದರೆ ರಾತ್ರಿಯ ಸಮಯದಲ್ಲಿ ಫೋನ್ ಮಾಡುವುದು ಸೂಕ್ತವಲ್ಲ ಎಂದು ಸ್ವಲ್ಪ ಯೋಚಿಸಿದ ಮೇಲೆ ಹಾಗೇ ನಿದ್ದೆ ಮಾಡಿಬಿಟ್ಟೆ. ಬೆಳಿಗ್ಗೆ ಎದ್ದ ತಕ್ಷಣ ರಚನಾ ಜೊತೆ ಮಾತನಾಡಬೇಕು ಅಂತ ಯೋಚಿಸುತ್ತಿದ್ದೆ. ಬೆಳಿಗ್ಗೆ ನಾನು ಪುನಃ ಕರೆ ಮಾಡಿದರೂ ಅದೇ ವಿಷಯ, ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು. ಈಗ ನಾನು ಅವಳ ತಾಯಿಗೆ ಕರೆ ಮಾಡಿದೆ, ಆದರೆ ಅವರೂ ಕೂಡ ನನ್ನ ಕರೆಯನ್ನು ಸ್ವೀಕರಿಸಲಿಲ್ಲ. ಈಗ ಯಾಕೆ ಯಾರೊಂದಿಗೂ ಮಾತನಾಡಲಾಗುತ್ತಿಲ್ಲ ಎಂದು ಸ್ವಲ್ಪ ಚಿಂತೆ ಶುರುವಾಯಿತು. ಸುಮಾರು 3 ದಿನಗಳಿಂದ ರಚನಾಳ ಕರೆಯೂ ಬರಲಿಲ್ಲ, ಅವಳ ತಾಯಿಯ ಕರೆಯೂ ಬರಲಿಲ್ಲ. ನಾನು ನನ್ನ ಕೆಲಸದಲ್ಲಿ ನಿರತನಾಗಿದ್ದೆ. ನಂತರ ಒಂದು ದಿನ ಸಂಜೆ ನನಗೆ ಅತ್ತೆಯ ಕರೆ ಬಂತು. ನಾನು ಗಾಬರಿಯಿಂದ ರಚನಾ ಎಲ್ಲಿ ಎಂದು ಕೇಳಿದೆ. ರಚನಾ ತನ್ನ ಸಹೋದರ ಸಂಬಂಧಿಯ ಮದುವೆಗೆ ಹೋಗಿದ್ದಾಳೆ. ಬಹುಶಃ ಅಲ್ಲಿ ಯಾವುದೇ ನೆಟ್ವರ್ಕ್ ಇಲ್ಲ, ಅದಕ್ಕಾಗಿಯೇ ಅವಳೊಂದಿಗೆ ಮಾತನಾಡಲು ಸಾಧ್ಯವಾಗುತ್ತಿಲ್ಲ ಎಂದರು. ಅಲ್ಲಿಗೆ ಹೋಗುತ್ತೇನೆ ಎಂದು ಒಮ್ಮೆ ರಚನಾ ಹೇಳಿದ್ದು ಮರೆತು ಹೋಗಿತ್ತು. ನನ್ನ ಚಿಂತೆ ದೂರವಾಗಿ ಸ್ವಲ್ಪ ಸಮಾಧಾನವಾಯಿತು ಮತ್ತು ನಾನು ನನ್ನ ಕೆಲಸದಲ್ಲಿ ತೊಡಗಿಕೊಂಡೆ. ರಚನಾ 5 ದಿನ ಅಲ್ಲೇ ಇರಬೇಕಾಗಿತ್ತು. ಆದ್ದರಿಂದ ಬಹುಶಃ ಇನ್ನು 5 ದಿನದವರೆಗೆ ಅವಳೊಂದಿಗೆ ಮಾತನಾಡಲು ಸಾಧ್ಯವಿಲ್ಲ ಅಂದುಕೊಂಡೆ. ನನ್ನ ಕೆಲಸವು ಬಹುತೇಕ ಮುಗಿದಿತ್ತು. 2 ರಿಂದ 4 ದಿನಗಳಲ್ಲಿ ಹಣ ನನ್ನ ಕೈ ಸೇರುವುದರಲ್ಲಿತ್ತು. ನನ್ನ ಕೈಗೆ ಹಣ ಸಿಕ್ಕಿದ ಕೂಡಲೇ ನಾನು ಅಲ್ಲಿಂದ ಹೊರಟು ಬಿಟ್ಟೆ. ಅಲ್ಲಿಂದ ಹೊರಟು ಸೀದಾ ಹೆಂಡತಿಯ ಮನೆಗೆ ಹೋದೆ, ಅವಳನ್ನು ಕರೆದುಕೊಂಡು ಹೋಗಲು. ನಾನು ಅಲ್ಲಿಗೆ ತಲುಪಿದ ತಕ್ಷಣ ನನ್ನನ್ನು ನೋಡಿದ ನನ್ನ ಅತ್ತೆ ಸಂತೋಷ ಪಡುವುದರ ಬದಲು ಗಾಬರಿಗೊಂಡಂತೆ ಕಂಡಿತು. ನಾನು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತೆ. ರಚನಾ ಎಲ್ಲಿದ್ದಾಳೆ ಎಂದು ಕೇಳಿದೆ. ಅವರು ಇನ್ನೂ ಬಂದಿಲ್ಲ ಎಂದರು. ನಾನು ಹೇಳಿದೆ, ಇನ್ನೂ ಬಂದಿಲ್ಲವಾ? ಯಾಕೆ ಅವಳು ಬಂದಿಲ್ಲ? ಇನ್ನು ಅವಳ ಫೋನ್ಗೆ ಕರೆ ಮಾಡಲು ಸಹ ಆಗುತ್ತಿಲ್ಲ. ನನಗೆ ಅಲ್ಲಿಯ ಯಾರದಾದರೂ ನಂಬರ್ ಕೊಡಿ. ಎಷ್ಟು ದಿನದಿಂದ ರಚನಾಳ ಜೊತೆ ಮಾತನಾಡಲಿಲ್ಲ ನಾನು ಎಂದೆ. ಸ್ವಲ್ಪ ಹೊತ್ತು ಯೋಚಿಸಿದವರು, ಈಗ ನನ್ನ ಬಳಿ ಇಲ್ಲ, ಯಾರನ್ನಾದರೂ ಕೇಳಿ ಕೊಡುತ್ತೇನೆ ಎಂದರು.
ನಾನು ರಚನಾ ಜೊತೆ ಮಾತನಾಡಿ ಸುಮಾರು 8 ದಿನಗಳಾಗಿತ್ತು. ನನಗೂ ರಚನಾಳ ಮೇಲೆ ಸಿಟ್ಟು ಬರಲು ಶುರುವಾಗಿತ್ತು. ಯಾಕೆಂದರೆ ಅವಳು ಫೋನ್ ಏಕೆ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾಳೆ ಎಂದು ಗೊತ್ತಿರಲಿಲ್ಲ. ಒಂದು ವೇಳೆ ಅವಳ ಫೋನ್ ಕೆಲಸ ಮಾಡದೇ ಇದ್ದಿದ್ದರೆ ಬೇರೆ ಯಾರದ್ದಾದರೂ ಫೋನ್ನಿಂದ ನನಗೆ ಕರೆ ಮಾಡಿ ಮಾತನಾಡಬಹುದಿತ್ತು. ಆದರೆ ಅದು ಕೂಡ ಮಾಡಲಿಲ್ಲ. ಅವಳು ಬಂದಾಗ ಖಂಡಿತ ಗದರಿಸುತ್ತೇನೆ ಎಂದುಕೊಂಡೆ. ನನ್ನ ಅತ್ತೆಯ ಕರೆ ಕೂಡ ಬರಲಿಲ್ಲ. ಸುಮಾರು 12 ದಿನಗಳ ನಂತರ ಮತ್ತೆ ಅತ್ತೆಯ ಮನೆಗೆ ಹೋದಾಗ ಅವರು ಕೂಡ ಮನೆಯಲ್ಲಿ ಇರಲಿಲ್ಲ. ಹಾಗೆಯೇ ನಾನು ಅವರಿಗೆ ಫೋನ್ ಮಾಡಿದರೆ ಅವರು ನನ್ನ ಫೋನ್ ಎತ್ತುತ್ತಿರಲಿಲ್ಲ. ಈಗ ರಚನಾ ಮತ್ತು ಅವರ ಮನೆಯವರು ನನ್ನನ್ನು ಹೀಗೆ ಯಾಕೆ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಅನೇಕ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಬರಲಾರಂಭಿಸಿದವು. ನಾನು ಅವರಿಗೆ ಹೀಗೆ ಮೆಸೇಜ್ ಮಾಡಿದೆ, ನಾನು ಪೊಲೀಸ್ ಬಳಿ ಹೋಗಿ ಕಂಪ್ಲೇಂಟ್ ಕೊಡುತ್ತೇನೆ ಎಂದು. ಬಹುಶಃ ನನ್ನ ಬೆದರಿಕೆಯಿಂದ ಅವರು ಹೆದರಿದ್ದರು ಮತ್ತು ಅವರ ಕರೆ ಬಂದಿತು. ಅವರು ಹೇಳಿದರು, ಮಗನೇ, ನಾನು ನಿನಗೆ ಒಂದು ವಿಷಯ ಹೇಳಲು ಬಯಸುತ್ತೇನೆ. ನೀನು ಮನೆಗೆ ಬಾ. ಈಗ ನನ್ನ ಆತಂಕ ಇನ್ನೂ ಹೆಚ್ಚಾಗುತ್ತಿತ್ತು. 20 ದಿನಗಳಿಂದ ನನ್ನ ಹೆಂಡತಿ ನನ್ನ ಹತ್ತಿರ ಮಾತನಾಡದೇ ಇದ್ದದ್ದು ಯಾಕೆ? ನನ್ನಿಂದ ಏನನ್ನು ಮುಚ್ಚಿಡುತ್ತಿದ್ದಾರೆ ಎಂದು ಯೋಚಿಸಿ ಮರುದಿನ ಅವರ ಮನೆಗೆ ಹೋದಾಗ ನನ್ನ ಅತ್ತೆ ಅವರ ಮುಖವನ್ನು ಕೆಳಗೆ ಮಾಡಿಕೊಂಡು ಕೂತಿದ್ದರು. ನನಗೆ ತುಂಬ ಕೋಪ ಬಂತು. ನಾನು ಹೋದ ತಕ್ಷಣ ನಾನು ಅವರನ್ನು ಜೋರಾಗಿ ಕೂಗಿ, ರಚನಾ ಎಲ್ಲಿ ಎಂದು ಕೇಳಿದೆ. ಅದಕ್ಕೆ ಅವರು, ಮಗನೇ, ನಾನು ಈಗ ನಿಮಗೆ ಹೇಳುವ ವಿಚಾರ ನೀವು ಖಂಡಿತವಾಗಿ ನಂಬುವುದಿಲ್ಲ, ಆದರೆ ಇದುವೇ ನಿಜ ಎನ್ನುತ್ತಾರೆ. ರಚನಾ ಯಾರದ್ದೋ ಜೊತೆ ಓಡಿ ಹೋಗಿದ್ದಾಳೆ ಎಂದರು. ಅವರ ಮಾತುಗಳನ್ನು ಕೇಳಿ ನನಗೆ ನನ್ನ ಕಿವಿಗಳ ಮೇಲೆ ನಂಬಿಕೆ ಬರಲಿಲ್ಲ. ನೀವು ಏನು ಬೇಕಾದರೂ ಹೇಳಿ, ನಾನು ಒಪ್ಪುತ್ತೇನೆ ಎಂದು ನಾನು ಹೇಳಿದೆ. ಅವರು ಹೇಳಿದರು, ಮಗ, ಇದು ಸತ್ಯ. ನಿನ್ನ ಮದುವೆಗೂ ಮುನ್ನವೇ ಅವಳಿಗೆ ಪ್ರೇಮ ಸಂಬಂಧವಿತ್ತು. ಅವಳು ಹಳ್ಳಿಯಲ್ಲಿದ್ದ ಅಕ್ಕನ ಮದುವೆಗೆ ಹೋದಾಗ ಅಲ್ಲಿ ಅವನನ್ನು ಭೇಟಿಯಾದಳು. ಅವಕಾಶ ನೋಡಿ ಅಲ್ಲಿಂದ ಓಡಿ ಹೋದಳು. ನೀವು ಅವಳನ್ನು ತುಂಬ ಪ್ರೀತಿಸುತ್ತೀರಿ ಎಂದು ನನಗೆ ತಿಳಿದಿದೆ. ಆದರೆ ಈಗ ಇದು ಸತ್ಯ. ನೀವು ಅವಳನ್ನು ಮರೆಯಲೇಬೇಕು. ನಾವು ಪೊಲೀಸರ ಮೊರೆ ಹೋಗಿಲ್ಲ, ಯಾಕೆಂದರೆ ನಮ್ಮದೇ ಮಾನಹಾನಿಯಾಗುತ್ತದೆ ಎಂದು. ಅದಕ್ಕಾಗಿಯೇ ನಾವು ಈ ವಿಷಯವನ್ನು ನಿಮ್ಮಿಂದ ಮುಚ್ಚಿಟ್ಟಿದ್ದೇವೆ. ರಚನಾ ನನ್ನೊಂದಿಗೆ 3 ತಿಂಗಳು ಇದ್ದಳು. ನನಗೆ ತಿಳಿದಿರುವಷ್ಟು ಅವಳು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು. ಆದರೆ ಅವಳ ತಾಯಿಯೇ ಈ ರೀತಿ ಹೇಳುತ್ತಿದ್ದಾರೆ. ಆದ್ದರಿಂದ ನಾನು ಹೇಗೆ ಅದನ್ನು ಅಲ್ಲಗಳೆಯಲಿ? ಅವರ ಮಾತನ್ನು ಒಪ್ಪಿಕೊಳ್ಳಲು ನನ್ನ ಮನಸ್ಸು ಇನ್ನೂ ಸಿದ್ಧವಾಗಿರಲಿಲ್ಲ. ನನ್ನ ಅತ್ತೆ ನನ್ನ ಮುಂದೆ ಅಳುತ್ತಿದ್ದರು ಮತ್ತು ಕ್ಷಮೆ ಕೇಳುತ್ತಿದ್ದರು. ನನ್ನ ಮನೆಯವರಿಗೆ ಇಷ್ಟು ದೊಡ್ಡ ವಿಷಯ ತಿಳಿದಾಗ ಅವರಿಗೂ ನಂಬಲಾಗಲಿಲ್ಲ. ರಚನಾ ಸ್ವಭಾವತಃ ಹಾಗೆ ಕಾಣುತ್ತಿರಲಿಲ್ಲ. ರಚನಾ ಅವರ ತಾಯಿಯನ್ನು ನೋಡಿ ನಾನು ಮತ್ತು ನನ್ನ ಕುಟುಂಬ ಸದಸ್ಯರು ಯಾವುದೇ ಮಹತ್ವದ ಹೆಜ್ಜೆ ಇಡದೆ ಮೌನವಾಗಿದ್ದೆವು. ಅವಳು ಮಾಡಿರುವ ಈ ದ್ರೋಹವನ್ನು ಸಹಿಸಲಾಗಲಿಲ್ಲ. ನಾನು ರಚನಾಳನ್ನು ತುಂಬ ಪ್ರೀತಿಸುತ್ತಿದ್ದೆ ಮತ್ತು ನನಗೆ ಏನೂ ಮಾಡಲು ಆಗಲಿಲ್ಲ. ನಾನು ರಚನಾ ಹೆಸರನ್ನು ದ್ವೇಷಿಸುತ್ತಿದ್ದೆ. ಇದು ನನ್ನ ಜೀವನದ ಮೇಲೆ ಬಹಳ ಪ್ರಭಾವ ಬೀರಿತ್ತು. ಈಗ ನಾನು ಪ್ರಾರಂಭಿಸಲಿರುವ ಶೋರೂಮ್ಗಾಗಿ ನನ್ನ ಬಳಿ ಎಲ್ಲವೂ ಇತ್ತು. ಆದರೆ ಈಗ ನನಗೆ ಏನು ಮಾಡಲು ಮನಸ್ಸು ಇರಲಿಲ್ಲ. ಯಾರಿಗಾದರೂ ಇಷ್ಟೊಂದು ಮೋಸ ಆದರೆ ನೆಮ್ಮದಿಯಾಗಿ ಇರಲು ಹೇಗೆ ಸಾಧ್ಯ? ನನ್ನ ಕುಟುಂಬದ ಸದಸ್ಯರು ನನ್ನನ್ನು ನೋಡಿಕೊಳ್ಳುತ್ತಿದ್ದರು. ನಾನು ಅವಳನ್ನು ಹುಡುಕಲು ತುಂಬ ಪ್ರಯತ್ನಿಸಿದೆ. ಅವಳು ನನಗೆ ಸಿಕ್ಕಿದರೆ ನನ್ನ ಜೊತೆ ಹೀಗೇಕೆ ಮಾಡಿದೆ ಎಂದು ಕೇಳಬೇಕೆಂದುಕೊಂಡಿದ್ದೆ. ನಿಧಾನವಾಗಿ ಕಾಲ ಕಳೆಯಿತು. ಅವಳು ನನ್ನನ್ನು ಬಿಟ್ಟು 7 ತಿಂಗಳಾಗಿತ್ತು ಮತ್ತು ನಾನು ಕೂಡ ಅವಳನ್ನು ಮರೆತು ಮತ್ತೆ ನನ್ನ ಜೀವನದಲ್ಲಿ ನಿರತನಾಗಲು ಪ್ರಯತ್ನಿಸಿದೆ. ಒಂದು ದಿನ ಮತ್ತೆ ನಾನು ಅವರ ಮನೆಗೆ ಹೋಗುವಾಗ ನನ್ನ ಕಣ್ಣು ಅವರ ಮನೆಯ ಕಿಟಕಿಯ ಮೇಲೆ ಬಿತ್ತು. ಹಾಗೆ ನೋಡುತ್ತಿದ್ದಂತೆ ಅಲ್ಲಿ ರಚನೆ ಇರುವುದು ಗೊತ್ತಾಯಿತು. ನಾನು ತಡ ಮಾಡದೆ ಕೂಡಲೇ ಅವರ ಮನೆಯ ಬಾಗಿಲ ಬಳಿ ನಿಂತು ಬೆಲ್ಲನ್ನು ಒತ್ತಿದೆ. ನನ್ನ ಅತ್ತೆ ಬಾಗಿಲು ತೆರೆದವರು ನನ್ನನ್ನು ನೋಡಿದ ಕ್ಷಣದಲ್ಲಿ ಭಯಗೊಂಡರು. ಬಾಗಿಲು ತೆರೆದ ಕೂಡಲೇ ಒಳಗೆ ಹೋಗಬೇಕೆಂದು ಅನಿಸಿತು. ಆದರೆ ನನ್ನ ಅತ್ತೆ ನನ್ನನ್ನು ತಡೆದರು. ಆದರೆ ನಾನು ಒಪ್ಪಲಿಲ್ಲ. ರೂಮಿನ ಒಳಗೆ ಹೋದಾಗ ರಚನಾಳನ್ನು ನೋಡಿ ಆಶ್ಚರ್ಯವಾಯಿತು. ರಚನಾ ವೀಲ್ ಚೇರ್ ಮೇಲೆ ಕುಳಿತಿದ್ದಳು. ರಚನಾ ನನ್ನ ನೋಡಿದಳು. ಅವಳ ಕಣ್ಣಲ್ಲಿ ನೀರು ಬರುತ್ತಿತ್ತು. ನಾನು ಏನಾಯಿತು ಎಂದು ಕೇಳಿದೆ. ರಚನಾ ಸುಮ್ಮನೆ ಅಳುತ್ತಿದ್ದಳು. ನನ್ನ ಅತ್ತೆ ಹೇಳಿದರು, ಮಗ, ರಚನಾ ಮದುವೆಗೆ ಹೋದಾಗ ಅವಳು ಅಪಘಾತಕ್ಕೀಡಾದಳು ಮತ್ತು ಅವಳ ಕಾಲುಗಳಿಗೆ ಬಲವಾದ ಏಟು ಬಿದ್ದಿರುವುದರಿಂದ ಗಾಯಗೊಂಡು ಅವಳು ಈಗ ನಡೆಯಲು ಸಾಧ್ಯವಾಗುತ್ತಿಲ್ಲ. ಆಕ್ಸಿಡೆಂಟ್ ಆದ ಸಮಯದಲ್ಲಿ ಅವಳಿಗೆ ಸರಿಯಾಗಿ ಪ್ರಜ್ಞೆ ಇಲ್ಲದಿದ್ದರೂ ಅವರು ದೊಡ್ಡ ಕೆಲಸಕ್ಕೆ ಹೋಗಿದ್ದಾರೆ. ದಯವಿಟ್ಟು ಅವರಿಗೆ ಏನು ಹೇಳಬೇಡಿ ಅಂದಿದ್ದಳು. ಇನ್ನು ರಚನಾಗೆ ನಡೆಯಲು ಸಾಧ್ಯವಾಗುವುದಿಲ್ಲ ಮತ್ತು ಚಿಕಿತ್ಸೆಗೆ ಸಾಕಷ್ಟು ಹಣ ಖರ್ಚಾಗುತ್ತದೆ ಎಂದು ವೈದ್ಯರು ಹೇಳಿದಾಗ ನಾನು ನನ್ನ ಅಳಿಯನಿಗೆ ಹೇಳುತ್ತೇನೆ ಅಂದಾಗ ರಚನಾ, ನಾನು ಅವರ ಜೀವನವನ್ನು ಹಾಳು ಮಾಡಲು ಬಯಸುವುದಿಲ್ಲ. ಶೋರೂಮ್ ತೆರೆಯಬೇಕೆನ್ನುವುದು ಅವರ ಕನಸು. ಅವರ ಬದುಕಿಗೆ ಕಾಲಿಟ್ಟರೆ ನಾನೇ ಅವರಿಗೆ ದೊಡ್ಡ ಹೊರೆಯಾಗುತ್ತೇನೆ. ಅದಕ್ಕಾಗಿಯೇ ರಚನಾ ನಿನಗೆ ಈ ರೀತಿ ಸುಳ್ಳನ್ನು ಹೇಳಲು ಹೇಳಿದಳು. ಅವಳ ಬಗ್ಗೆ ಕೆಟ್ಟದ್ದಾಗಿ ಹೇಳಿದರೆ ನೀನು ಅವಳನ್ನು ಮರೆತು ದ್ವೇಷಿಸಬಹುದು ಎಂದು. ನನ್ನ ಹೆಂಡತಿ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಳು.
ಒಂದು ವೇಳೆ ನನಗೇ ಹೀಗೆ ಏನಾದರೂ ಆಗಿದ್ದರೆ ನೀನು ನನ್ನನ್ನು ಬಿಟ್ಟು ಹೋಗುತ್ತಿದ್ದೀಯಾ ಎಂದು ಕೇಳಿದನು. ದಯವಿಟ್ಟು ಹಾಗೆ ಹೇಳಬೇಡಿ ಎಂದು ಅಳುತ್ತಲೇ ಹೇಳಿದಳು ರಚನಾ. ನಾನು ನಿನ್ನಿಂದ ತಪ್ಪಿತಸ್ಥನಾಗಿದ್ದೇನೆ ಎಂದು ರಚನಾ ಹೇಳಿದಳು. ನನ್ನ ಹೊಟ್ಟೆಯಲ್ಲಿದ್ದ ನಮ್ಮ ಮಗು ಕೂಡ ಅಪಘಾತದಿಂದ ಬದುಕುಳಿಯಲಿಲ್ಲ. ನೀನು ನನ್ನನ್ನು ಮರೆತು ಬೇರೆ ಮದುವೆಯಾಗು. ನಾನು ನಿಮ್ಮ ಮೇಲೆ ಹೊರೆಯಾಗಲು ಬಯಸುವುದಿಲ್ಲ. ರಚನಾಳ ಕಣ್ಣುಗಳಿಂದ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಯಾಕೆಂದರೆ ಎಷ್ಟು ದಿನ ಹೀಗೆ ಇರಲು ಸಾಧ್ಯ? ಇಷ್ಟು ದಿನ ಅವಳನ್ನು ಬಿಟ್ಟು ಹೇಗೆ ಇದ್ದೇನೋ ಗೊತ್ತಿಲ್ಲ. ಆದರೆ ಇವಾಗ ನಾನು ಅವಳನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಲು ಸಾಧ್ಯವಾಗಲಿಲ್ಲ. ನಾನು ರಚನಾ ಹೇಳಿದ ಒಂದೇ ಒಂದು ಮಾತನ್ನು ಕೇಳದೆ ರಚನಾಳನ್ನು ಕರೆದುಕೊಂಡು ಹೋದೆ. ಈಗ ನಾನು ನನ್ನ ಶೋರೂಮನ್ನು ಮಾರಿ ರಚನಾಗೆ ಒಳ್ಳೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಮತ್ತೆ ಅವಳು ನಡೆಯುವ ಭರವಸೆಯು ಗೋಚರಿಸುತ್ತದೆ. ಅವಳು ಮತ್ತೆ ಅವಳ ಕಾಲಿನ ಮೇಲೆ ನಿಲ್ಲಬೇಕೆಂದು ನಾನು ಬಯಸುತ್ತೇನೆ.